ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವ ಮೊದಲು ವೈಜ್ಞಾನಿಕ ರೀತಿಯಲ್ಲಿ ಸರ್ವಿಸ್ ರಸ್ತೆಯನ್ನು ನಿರ್ಮಿಸದೆ ನೀರು ಹರಿಯುವ ದೊಡ್ಡ ಸೇತುವೆ ಜಾಗದಲ್ಲಿ ಅತಿ ಚಿಕ್ಕ ಮೋರಿ ನಿರ್ಮಿಸಿರುವುದರಿಂದ ರಸ್ತೆ ಕುಸಿಯಲು ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಡಿಬಿಎಲ್ ಕಂಪನಿಯ ಕಳಪೆ ಕಾಮಗಾರಿಯಿಂದ ಮಂಗಳೂರು ಮೂಡುಬಿದ್ರೆ ಮಿಜಾರ್ನಲ್ಲಿ ರಸ್ತೆಯು ಮಳೆಗೆ ಕೊಚ್ಚಿ ಹೋಗಿ ಅಪಾಯದ ಸ್ಥಿತಿ ಎದುರಾಗಿದೆ ಎಂದು ಸ್ಥಳೀಯರ ಆರೋಪ. ಇದೀಗ ಹೊಂಡವಾಗಿರುವಂಥ ರಸ್ತೆಯ ಬದಿಗೆ ಕಲ್ಲುಗಳನ್ನು ಮಾತ್ರ ಇಡಲಾಗಿದೆ ಹೊರತು ಯಾವುದೇ ಸುರಕ್ಷತಾ ಕ್ರಮದ ಸೂಚನಾ ಫಲಕಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಅಳವಡಿಸಿಲ್ಲ. ಇದರಿಂದಾಗಿ ರಾತ್ರಿ ಸಂಚರಿಸುವ ವಾಹನ ಸವಾರರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ಥಳೀಯರಾದ ಗಣೇಶ್ ಅವರು, ಹೈವೇ ಕಾಮಗಾರಿಯು ಕಳಪೆಯಾಗಿದೆ. ಅಗತ್ಯವಿರುವಲ್ಲಿ ಮೋರ್ ರಚನೆ ಮಾಡದೆ ನೀರು ಹರಿದು ಹೋಗಲು ಸ್ಥಳವಿಲ್ಲದೆ ರಸ್ತೆಯಲ್ಲಿಯೇ ನಿಲ್ಲುವುದರಿಂದ ವಾಹನ ಸವಾರರಿಗೆ ಸಮಸ್ಯೆಯಾಗುತ್ತಿದೆ ಎಂದಿದ್ದಾರೆ. ನನ್ನ ಹೆಸರು ತನ್ಸೀರ್ ಅಂತ ಹೇಳಿ, ಇಲ್ಲಿ ತೋಡರಿನವನೇ. ಇದು ನಮ್ಮದು ಮಂಗಳೂರು ಮೂಡುಬಿದ್ರೆ ಹೈವೇ ಆಗಿದೆ, ಅಂದರೆ ಮಿಜಾರ್ ಅಂತ ಪ್ಲೇಸು. ಇದರಲ್ಲಿ ನೋಡೋದಾದರೆ ನಿಮಗೆ ಕರೆಕ್ಟಾಗಿ ನೋಡೋದಾದ್ರೆ ಇದು ಮೊನ್ನೆ 1 ವಾರ ಮೊದಲು ನಾವು ಕಾಲ್ ಮಾಡಿ ಹೇಳಿದ್ದೇವೆ ಹೈವೇಗೆ, ಆದರೂ ಕೂಡ ಅವರು ಏನು ಕೇರ್ ಮಾಡಿಲ್ಲ. ಇವಾಗ ನೋಡಿದರೆ ಒಂದು ಮನೆಗೆ ಫುಲ್ಲು ಎಲ್ಲ ಹೋಗಿದೆ. ಅದಲ್ಲದೆ ಈಗ ನೀವು ನೀರು ನೋಡೋದಾದರೆ 100 ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲಿಗಂತ ನೀರು ಹೋಗ್ತಾ ಇದೆ ಗೊತ್ತೇ ಇಲ್ಲ. ಅದಲ್ಲದೆ ಇದು ಇವಾಗ ಶಿಕ್ಷಣ ಕಾಶಿ ಅದು ಮೂಡುಬಿದ್ರೆ ಆದ್ದರಿಂದ ನೆಕ್ಸ್ಟ್ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಎಲ್ಲ ಹತ್ರದಲ್ಲೇ ಇದೆ. ಅದರಿಂದ ಏನು ನಮಗೆ ನೆಕ್ಸ್ಟ್ ಇದಾಗ್ತಾ ಇದೆ. ಇಲ್ಲಿ ಮಳೆಗಾಲ ಪ್ರಾರಂಭ ಆಗಿದ್ದಷ್ಟೇ ಮೊದಲ ಮಳೆಗೆ ಎಲ್ಲ ಇದು ಹೋಗಿದೆ. ಇಲ್ಲಿ ಹೈವೇ ಅವರು ಮಾಡಿದಂಥ ಕಾಮಗಾರಿ ಕಳಪೆ ಆಗಿರುವುದರಿಂದ ಬೇಕಾದ ಸ್ಥಳದಲ್ಲಿ ಮೋರಿಯನ್ನು ಮಾಡಿಲ್ಲ. ಮತ್ತು ಎಲ್ಲ ನೀರು ಬಂದು ಈಗ ಮಾಡಿದಂಥ ರಸ್ತೆಯು ಎಲ್ಲ ಹಾಳಾಗಿ ಹೋಗಿದೆ. ಈಗ ಇಲ್ಲಿ ಹೋಗುವಂಥ ವಾಹನಗಳಿಗೆ ಏನು ಫಲಕಗಳಿಲ್ಲದೆ ಅದು ಎಲ್ಲ ಜರಿದು ಹೋಗಿರುವುದರಿಂದ ಅದು ಕೆಳಗಡೆಯಿಂದ ಮೇಲಿಂದ ಹೋದಾಗ ವಾಹನಗಳು ಪಾದಚಾರಿಗಳಿಗೆ ಬಿದ್ದು ಏನು ಅಪಘಾತ ಆಗುವ ಸಂಭವ ತುಂಬ ಜಾಸ್ತಿ ಇದೆ. ಯಾರು ನೋಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಮತ್ತು ಅಲ್ಲಿ 2-3 ಮೋರಿ ಮಾಡಿದ್ದಾರೆ, ಅದರಲ್ಲಿ ಯಾವುದರಲ್ಲೂ ನೀರು ಹೋಗೋದಿಲ್ಲ. ಎಲ್ಲಿ ಹೋಗಬೇಕಿದ್ದು ಅದು ಚಿಕ್ಕದಾಗಿ ಮಾಡಿದ್ದಾರೆ. ಆ ಚಿಕ್ಕದಾಗಿ ಮಾಡಿದ್ದರಿಂದ ಎಲ್ಲ ನೀರೆಲ್ಲ ಮೇಲ್ಗಡೆ ಬಂದು ಎಲ್ಲ ತೋಟಕ್ಕೆ, ಪ್ರೈವೇಟ್ ಜಾಗಕ್ಕೆಲ್ಲ ನೀರು ನುಗ್ಗಿ ಎಲ್ಲ ನೀರು ತುಂಬಿ ಹೋಗಿದೆ. ಮತ್ತು ಅಲ್ಲಿ 2-3 ಅಲ್ಲಿ ಅಂಡರ್ ಪಾಸ್ ಹತ್ರ ಒಂದು ಮೋರಿ ಏನು ಮಾಡದೆ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ. ಇದರಿಂದ ಜನರಿಗೆ, ಹಾದು ಹೋಗೋವರಿಗೆ, ಅವರು ವಿದ್ಯಾರ್ಥಿ ಮಕ್ಕಳಿಗೆ ಎಲ್ರಿಗೂ ತುಂಬ ಕಷ್ಟವಾಗ್ತಾ ಇದೆ.